وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಇದನ್ನು ಮಾಡಿದರೆ ನಿಮ್ಮ ಸಂಪತ್ತಿನಲ್ಲಿ ಬರಕತ್ ನಷ್ಟ ಹೊಂದಲಿದೆ. ಸಾಮಾನ್ಯವಾಗಿ ನಮ್ಮ ಸಂಪತ್ತಿನಲ್ಲಿ ಬರಕತ್ ನಷ್ಟ ಹೊಂದಲು ಇದಾಗಿದೆ ಪ್ರಮುಖ ಕಾರಣ. ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್ ಅನ್ ಖೌಲಾ ಬಿಂತಿ ಆಮಿರ್ ಅಲ್ ಅನ್ಸಾರಿಯ ರಲಿಯಲ್ಲಾಹು ಅನ್ಹಾರವರಿಂದ ನಿವೇದನೆ. ವಹಿಯ ಇಮ್ರಾತು ಹಮ್ಜತ್ ರಲಿಯಲ್ಲಾಹು ಅನ್ಹು, ಹಮ್ಜ ರಲಿಯಲ್ಲಾಹು ಅನ್ಹುರವರ ಪತ್ನಿಯಾದಂತಹ ಖೌಲಾ ರಲಿಯಲ್ಲಾಹು ಅನ್ಹಾರವರಿಂದ ನಿವೇದನೆ. ಕಾಲತ್ ಮಹದಿಯವರು ಹೇಳುತ್ತಾರೆ, ಸಮಿಅತು ರಸೂಲಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಕೂಲು, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಇನ್ನರ್ ರಿಜಾಲ ಯತಖವ್ವಲೂನ ಫೀ ಮಾಲಿಲ್ಲಾಹಿ ಬಿಗೈರಿ ಹಕ್ಕಿನ್, ಖಂಡಿತವಾಗಿಯೂ ಅದೆಷ್ಟೋ ಪುರುಷರು, ಅದೆಷ್ಟೋ ವ್ಯಕ್ತಿಗಳು ಅಲ್ಲಾಹನ ಸಂಪತ್ತಿನಲ್ಲಿ ಅವರು ಆ ಸಂಪತ್ತನ್ನು ಸ್ವಂತ ಅವಶ್ಯಕತೆಗೋಸ್ಕರ ಅದನ್ನು ಬಳಸುತ್ತಿದ್ದಾರೆ. ಖಂಡಿತವಾಗಿಯೂ ಫಲಹುಮುನ್ನಾರು ಯೌಮಲ್ ಕಿಯಾಮ, ಅಂತ್ಯ ದಿನದಂದು ಅವರಿಗೆ ನರಕವಾಗಿದೆ ಎಂದು ನಾವಿಲ್ಲಿ ತಿಳಿಯಬೇಕಾದದ್ದು. ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ಒಂದು ಹದೀಸ್ ಮೂಲಕ ನಮಗೆ ತಿಳಿಸುವಂತಹ ಒಂದು ಸಂದೇಶವೇನೆಂದರೆ, ಅಲ್ಲಾಹನ ಸಂಪತ್ತು ಅಂದರೆ ವಕ್ಫ್ ಸಂಪತ್ತು ಅಥವಾ ಮಸೀದಿಯ ಸಂಪತ್ತು ಅಥವಾ ಮತ್ತಿತರ ಸಂಘಟನೆಯ ಸಂಪತ್ತು ಅದೆಲ್ಲವೂ ಕೂಡ ಅಲ್ಲಾಹನ ಸಂಪತ್ತಾಗಿದೆ. ಕಾರಣ ಅಲ್ಲಾಹನ ಪವಿತ್ರ ಇಸ್ಲಾಂ ಧರ್ಮಕ್ಕೋಸ್ಕರ ಬಳಸುವಂತಹ ಒಂದು ಸಂಪತ್ತಾಗಿದೆ. ಆದ್ದರಿಂದ ಅದು ಅಲ್ಲಾಹನ ಸಂಪತ್ತಾಗಿದೆ. ಪ್ರತ್ಯೇಕವಾಗಿ ಮಸೀದಿಯ ಸಂಪತ್ತು, ಆ ಒಂದು ಸಂಪತ್ತಿನಲ್ಲಿ 1 ರೂಪಾಯಿ ಕೂಡ ಸ್ವಂತ ಅವಶ್ಯಕತೆಗೋಸ್ಕರ ನೀವು ತೆಗೆದು ಅದನ್ನು ನೀವು ವೆಚ್ಚ ಮಾಡುವುದಾದರೆ ಖಂಡಿತವಾಗಿಯೂ ನಿಮ್ಮ ಸಂಪತ್ತಿನಲ್ಲಿರುವಂತಹ ಬರಕತ್ತು ನಷ್ಟ ಹೊಂದಲಿದೆ. ಮತ್ತು ನೀವು ಎಷ್ಟೇ ದುಡಿದು ಸಂಪಾದಿಸಿದರೂ ಕೂಡ ನಿಮಗೆ ನಿಮ್ಮ ಸಂಪತ್ತಿನಲ್ಲಿ ಬರಕತ್ತುಂಟಾಗಲ್ಲ. ಆದ್ದರಿಂದ ಅದೆಷ್ಟೋ ಮಸೀದಿ ಕಮಿಟಿಯಲ್ಲಿರುವಂತಹ ಜನರು ಖಂಡಿತವಾಗಿಯೂ ನೀವು ಗಮನಿಸಬೇಕು. ಮಸೀದಿಯ ಸಂಪತ್ತಿನಲ್ಲಿ, ಮಸೀದಿಗೆ ಬಂದಂತಹ ಹಣದಲ್ಲಿ 1 ರೂಪಾಯಿ ಕೂಡ ನಿಮ್ಮ ಸ್ವಂತ ಅವಶ್ಯಕತೆಗೋಸ್ಕರ ನೀವು ತೆಗೆಯಬೇಡಿ. ಹಾಗೆ ನೀವು ತೆಗೆಯುವುದಾದರೆ ಖಂಡಿತವಾಗಿಯೂ ನಿಮ್ಮ ಸಂಪತ್ತಿನಲ್ಲಿರುವಂತಹ ಪೂರ್ತಿ ಬರಕತ್ ನಷ್ಟ ಹೊಂದಲಿದೆ. ಮಾತ್ರವಲ್ಲ, ನಿಮಗೆ ನಾಳೆ ಪರಲೋಕದಲ್ಲಿ ನರಕ ಕಾದಿದೆ. ಆದ್ದರಿಂದ ಅಂತಹ ಒಂದು ನೀಚ ಕೃತ್ಯಕ್ಕೆ ಯಾರೂ ಕೂಡ ಹೋಗದಿರಿ. ಅಲ್ಲಾಹ್ ನಮ್ಮನ್ನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.